ಡಾಕ್ಟರ್ ರಾವಲ್ ರಿಟೈರ್ಡ್ ಆಗಿ ಅವರು IHR ಇಂದ ಅವರು ನಮ್ಮನ್ನು ತಿದ್ದಿದ್ರು, ಏನೋ ಬೆಳೆ ಬೆಳೆಯೋದ್ರಾಗ ಯಾವ ಔಷಧ ಎಲ್ಲಿ ಗಿಡಕ್ಕೆ ಹಾಕ್ಬೇಕು, ಹೆಂಗೆ ಹೊಡಿಬೇಕು. ಹಾಗಾಗಿ ನಮಗೆ ಅವ್ರು ಸಿಕ್ಕಿದ್ದೇ ಒಂದು ಅದೃಷ್ಟ. ಅದ್ರ ಜೊತೆಗೆ ನಮ್ಮ ಕೋಬ್ರದರ್ ಆದಮೇಲೆ ನಾರಾಯಣಸ್ವಾಮಿಯವರು ಹಿತ್ತಲ ಮನೆಯವರು ಅವರು ಭಾಳ ಫ್ರೆಂಡ್ಸು. ಅವ್ರು ಯಾವಾಗೂ ನಮಗೆ ಸಂಪರ್ಕದಾಗಿದ್ದರು. 1990ನೇ ಇಸ್ವಿನಲ್ಲಿ ಮರಿಗೌಡರು, ದೇವಿಲಾಲ್ ಅವರೆಲ್ಲ ಬಂದಾಗ ಮರಿಗೌಡರು ನೀನು ಒಂದಷ್ಟು ಬಟರ್ ಫ್ರೂಟ್ ಹಾಕೇಬೇಕು ಅಂದರು. ಆವಾಗ ನಾನು ಅವತ್ತಿಂದ ಮಾಡಿ ಈಗ ಒಂದು ಸ್ಟೇಜಿಗೆ ಬಂದಿದ್ದೀವಿ, ಒಳ್ಳೆ ವೆರೈಟಿ ತಂದಿದ್ದೀವಿ. ಅವತ್ತೇ ಮರಿಗೌಡರು ಹೇಳಿದರು, ಬೇಸಾಯ ಶ್ರಮಾಧಾರಿತ ಕಸಬು, ಕಠಿಣವಾಗಿ ಮಾಡಿದ್ರೆ ಕಠಿಣ ತಪಸ್ಸು ಮಾಡಿದ್ರೆ ಒಳ್ಳೆ ಸಿದ್ಧಿ ಸಿಗ್ತದೆ ಅಂತ. ನಾನು ಎಷ್ಟೋ ಗಿಡ ಹಾಕಿ ನೊಂದು ಬೆಂದು ಕಡೆಯಾಗಿ ಇಂಗಿಡಿಸಿದವನ್ನ ಐಡೆಂಟಿಫೈ ಮಾಡಿ ಸರ್ಟಿಫೈ ಮಾಡಿದವರು ಡಾಕ್ಟರ್ ಹಿತ್ತಲ ಮನೆಯವರು. ಇವರಿಬ್ಬರಿಂದಾಗಿ ನಾನು ಇನ್ನೂ ನನಗೆ ಶಕ್ತಿ ಬಂದಿದೆ, ಉತ್ಸುಕನಾಗಿದ್ದೀನಿ. ನಮ್ಮ ಎಷ್ಟೋ ಜನ ರೈತರು ಹೇಳ್ತೀವಿ, ಇಲ್ಲೇ ಒಬ್ಬರು ನಮ್ಮ ರೈತರವರೇ, ಇವ್ರಿಗೆ ಬಟರ್ ಫ್ರೂಟ್ ಕೊಟ್ಟೆ, ಅವರ ಗಮನನೇ ಸೆಳಿಲ್ಲ, ಬಿಟ್ಟಾಗಿಬಿಟ್ರು. ಅವರು ನಾರಾಯಣಸ್ವಾಮಿಯವರು ರಿಟೈರ್ಡ್ ಆಫೀಸರು ಚೆನ್ನಾಗಿ ಮಾಡಿದರು. ಇಂಥವ್ರು ಇರ್ತಾರೆ, ಅಂಥವ್ರು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಂಥವ್ರು ಅವರೇ ಅಂತ ಬೇರೆಯವ್ರಿಗೆ ಹೇಳೋದು ನಾನು ಬಿಡೋಲ್ಲ. ನೋಡಿಕೊಂತೀವಿ. ಈಗ ಆಸ್ಪಿರೇಷನ್ ಇರೋಂಥವ್ರಿಗೆ ನಾವು ಎಲ್ಲ ಸಹಾಯ ಮಾಡ್ತೀವಿ, ಮಾಡಬೇಕು ಅನ್ನೋ ಆಸೆ ಇದೆ. ನನ್ನ ಫೋನ್ನಲ್ಲಿ 100 ಜನ ಥ್ರೂಔಟ್ ದಿ ಸ್ಟೇಟು ಜಾಮೂನ್ ಬೆಳೆಗಾರರದ್ದು ನಂಬರ್ ಇದೆ. ಅವ್ರಿಗೆಲ್ಲ ಡಾಕ್ಟ್ರ್ ನಂಬರ್ ಕೊಡ್ತೀನಿ, ರಾಹುಲ್ ಅವ್ರಿಗೆ ಡಾಕ್ಟರ್ ಹಿತ್ತಲ ಮನೆಯವ್ರ ನಂಬರ್ ಕೊಡ್ತೀನಿ. ಅವ್ರು ಎಷ್ಟೋ ಜನ ಬರ್ಬೇಕು ಅಂತವ್ರೆ, ಬರ್ರಿ ನಮ್ಮ ತೋಟ ಎಲ್ಲ ನೋಡಿಕೊಂಡೋಗಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿನ ಗೆಸ್ಟ್ ಹೌಸ್ಗಳವೆ ರೈತರಿಗಂತ, ಅಲ್ಲಿ ನಿಮ್ಗೆ ಉಳ್ಕೊಳಕ್ಕೂ ಜಾಗ ಕೊಡ್ತೀನಿ ದೂರ ದಿನ ಬಂದರೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದು ಸ್ಪ್ರೆಡ್ ಆಗಬೇಕು. ಮರಿಗೌಡರು ಏನು ಹೇಳೋರು ಅಂದರೆ, ನೀನು ಒಬ್ಬನ ಬದುಕೋದೆಲ್ಲ ದೇಶನೇ ಬದುಕಿಸ್ಬೇಕು ಅನ್ನೋರು ಸರ್. ಅವ್ರ ಪ್ರಿನ್ಸಿಪಲ್ಸು ಹಿತ್ತಲ ಮನೆಯವರು ಇಟ್ಕೊಂಡವ್ರೆ. ಅವ್ರು ಯಾರೇ ಇಷ್ಟೊತ್ತಿನಾಗೇನೋ ಹೋಗಲಿ, ಯಾರೇ ಮಾತಾಡಲಿ, ಅವ್ರಿಗೆ ಗೊತ್ತಿರೋದು ತಿಳಿಸ್ತಾರೆ, ಸೂಕ್ತವಾಗಿ ತಿಳಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮರಿಗೌಡರು ಬಿಟ್ಟರೆ ನೆಕ್ಸ್ಟು ಹಾರ್ಟಿಕಲ್ಚರ್ ಅಂಶಗಳೆಲ್ಲ ತಿಳ್ಕೊಂಡಿರೋದು ಹಿತ್ತಲ ಮನೆಯವರೇ. ಇವತ್ತು ಅಷ್ಟೇ ಮ್ಯಾಂಗೋ ಬೋರ್ಡ್ನಾಗ ಮೀಟಿಂಗ್ ಆಗಿದೆ, ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಡಾಕ್ಟರ್ ಹಿತ್ತಲ ಮನೆಯವ್ರನ್ನ ಕರೆದು ನೋಟ್ ಹಾಕ್ಸ್ಕೊಳ್ತಾರೆ. ಆಮೇಲೆ ಸೆಷನ್ನಾಗ ಯಾವನ ದೊಡ್ಡ ಪ್ರಶ್ನೆ ಬಂದದೆ ಅಂದರೆ ಇವಾಗಿರೋ ಡೈರೆಕ್ಟ್ರು ಇವ್ರನ್ನ ಕರೆಸ್ಕೊಳ್ತಾರೆ. ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅಂಥ ಆಸ್ತಿ ನನ್ನ ಹತ್ರ ಐತೆ, ನಾನು ಸಂಪನ್ನನಾಗಿದ್ದೀನಿ. ಜೊತೆಗೆ ನೀವು ಪರಿಚಯ ಆದಮೇಲೆ ನಿಮ್ಮ ಮುಖಾಂತರ ನಾವು ಸಮಾಜ ಸೇವೆ ಮಾಡಿಸ್ಬೇಕು ಅಂತ ಇದ್ದೀವಿ. ಮರಿಗೌಡರು ಜಯಂತಿ ದಿನ ಸೊಸೆ ಹಂಚೋದು, ಆಮೇಲೆ ಗಾಂಧಿ ಜಯಂತಿ ದಿನ ಯಾವುದನ್ನ ಒಂದೂರಕ್ಕೆ ಸೊಸೆ ಹಂಚೋದು, ಹಾರ್ಟಿಕಲ್ಚರ್ ಸೊಸೆಗಳು. ಈಗ ಡ್ಯಾಂಗ್ ಸೂರ್ಯ ಅನ್ನೋದು ಭಾಳ ಚೆನ್ನಾಗಿದೆ. ಆ ಹೆಣ್ಣು ತಿಂದಮೇಲೆ ಬೇರೆ ಯಾವುದೂ ಇಷ್ಟನೇ ಆಗೋದಿಲ್ಲ, ಹಂಗೈತೆ. ಹಿತ್ತಲ ಮನೆಯವರು ಅದರದ್ದು ಇದೆಲ್ಲ ಟೆಸ್ಟ್ ಮಾಡಿಸಿ ಏನೇನದೆ ಎಲ್ಲ ಅಂತ ಇಟ್ಟಿರ್ತಾರೆ. ನಾನು ಆರ್ಟ್ಸ್ ಗ್ರ್ಯಾಜುಯೇಟು, ಬಟ್ ಐ ಆಮ್ ಮೋರ್ ದೆನ್ ಎ ಸೈಂಟಿಸ್ಟ್ ಬಿಕಾಸ್ ಹಿ ಈಸ್ ವಿತ್ ಮೀ ಆ್ಯಂಡ್ ರಾವಲ್ ಈಸ್ ಆಲ್ಸೋ ವಿತ್ ಮೀ. ಇವೆರಡೂ ಸೇರಿಸಿ ಇದು ಮಾಡ್ತಾರೆ. ಈ 30 ವರ್ಷ ಆಯಿತು ಇವಾಗ ಡಾಕ್ಟರ್ ರಾವಲ್ ಅವರು ಒಂದೊಂದು ಸಾರಿ ಬಟರ್ ಫ್ರೂಟ್ ಉದುರೋಗ್ಬಿಡ್ತದೆ, ಒಂದೊಂದು ಸಾರಿ ಕಚ್ಚಲ್ಲ. ಅದನ್ನೆಲ್ಲ ನಮಗೆ ಏನೇನು ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ ಅಂತ ಅನುಸರಿಸಿ ಇವಾಗ ಹಿತ್ತಲ ಮನೆಯವರು ರಾಹುಲ್ ಅವ್ರ ವಿರುದ್ಧ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಹಿತ್ತಲ ಮನೆಯವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದು ಯಾವಾಗಂದರೆ, ನಾರಾಯಣಸ್ವಾಮಿಯವ್ರು ನನ್ನ ನಾದಿನ ಮದುವೆ ಆದಮೇಲೆ ಅವರು ನಮ್ಮ ಊರಿಗೆ ಬರೋವಾಗ ಹಿತ್ತಲ ಮನೆಯವ್ರನ್ನ ಕರ್ಕೊಂಬರು, ಹಂಗಾಗಿ ಅವ್ರು ಸಿಕ್ಕಿದ್ರು. ನಾವು ಡಾಕ್ಟರ್ ರಾಹುಲ್ ಅವ್ರನ್ನ ಮೊದಲು IHR ನೋಡೋಕೆ ಹೋಗಿವಿ. ಅವ್ರದ್ದು ಸಂಪರ್ಕ ಚೆನ್ನಾಗಿತ್ತು. ನಮ್ಮ ತಾಲೂಕಿನವರೆಲ್ಲ HK ರಾಹುಲ್ ಅವ್ರ ಹತ್ರ ದ್ರಾಕ್ಷಿ ಬೆಳೆ ಅವಾಗ. ಹಂಗಾಗಿ ಇಂಥ ಬುದ್ಧಿವಂತರು ಸಜ್ಜನರು ನನ್ನ ಜೊತೆಗಿರೋದ್ರಿಂದ ನಾನು ಧನ್ಯನಾಗಿದ್ದೀನಿ. ಸ್ಟೇಟಾದ್ಯಂತ ನನಗೆ ಬರೋ ಫೋನ್ಗಳೆಲ್ಲ ಇವ್ರಿಗೆ ಎಷ್ಟೊತ್ತಾಗಿ ಕಳಿಸಿದ್ರು ಅವ್ರಿಗೆ ಉತ್ತರ ಕೊಡ್ತಾರೆ. Ocean of knowledge. ಪಾಪ ಜಾಗದಲ್ಲಿ ಇಟ್ಬಿಡು ಆಮೇಲೆ ಕುಡಿಗೆ.
ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದು ಬಹಳ ನೀಟಾಗಿರ್ಬೇಕು, ಯಾಕಂದ್ರೆ ಇವ್ರ ಹತ್ರ ಔಷಧಿ ಇದೆ. ಕರ್ಕೊಂಡು ಹೋಗಲ್ಲ, ನಾನು ಪೇಷಂಟ್ ಆಗಿರೋದ್ರಿಂದ ಇಂಥ ಮೈನ್ಯೂಟ್ ಎಲ್ಲ ಸೌರನ್ ಬಂದಂಗೆ ಬರ್ಬೇಕು ಹೆಣ್ಣು. ಇದು ಮಕ್ಕಳೇ ಕೃಷ್ಣ ಅವ್ರಿಗೆ ರಾಹುಲ್ ಅವ್ರಿಗೂ ನಾವು ಕೊಟ್ಟು ಬನ್ನಿ ನಂಜಪ್ಪ ಬನ್ನಿ. ಸರ್ ನಂಜಪ್ಪನವ್ರ ಮಗನು ಹೆಂಗಸರು ಸೊಸೆಗಳು ಎಲ್ಲ ತೋಟದಾಗ ಎಷ್ಟು ಚೆನ್ನಾಗಿ ಮಾಡ್ತಾರಂದ್ರೆ ಅಲ್ಲಿಗೊಂದಿನ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ಲದ ಮಂತ ಇನ್ನೋರು ಇವ್ರೂರೇ. ಮೊನ್ನೆ ಒಂದಿನ ಫೋನ್ ಮಾಡಿದ್ದೆ ನಾನು, ಸರ್ ನಂಜಪ್ಪನವ್ರು ಚೆನ್ನಾಗಿ ಬೆಳೆದವ್ರು, ಒಂದಿನ ನಿಮ್ಮನ್ನು ಕರ್ಕೊಂಡು ಬರ್ಬೇಕು ಅಂತಂದೆ. ಇವ್ರನ್ನೆಲ್ಲ ಸೇರಿಸಿ ಅಲ್ಲಿನ ಯುವಕರಿಗೆ ಸ್ಫೂರ್ತಿ ಕೊಡ್ಬೇಕು, ನಿಮ್ಮಂಥವ್ರನ್ನ ಕರ್ಕೊಂಡೋಗಿ ನಾನು ಅಂತ ಇದ್ದೀನಿ ಸರ್.